ಶರಣಮ್ಮನವರ ಅನಂತ ರೀತಿಯ ವಿಚಾರಗಳು. ಮನುಷ್ಯನಿಗೆ ಇರಬೇಕು ಆಸೆಗಳು ಇದ್ದು ಇಲ್ಲದ ಹಾಗೆ. ಆದ್ರೆ ಆಸೆಯೊಳಗೆ ಚಿಂತಾಕ್ರಾಂತರಾಗಿ ಕೂತೀವಿ ನಾವೆಲ್ಲ. ಆಸೆ ಹೆಂಗೆ ಬಡದರ ಅಂತಂದ್ರ ಬೇಕು ಬೇಕು ಅಂತೀವೇ ವಿನಃ ಸಾಕು ಎಂದು ನಾವು ಹೇಳಿಲ್ಲ. ಅದಕ್ಕೆ ಬಹಳ ಚಂದ ಅಲ್ಲಮ ಪ್ರಭುದೇವರು ನೀಲಪ್ಗೌಡ ಹೊಸಮನಿಯವರು ಬಹಳ ಚಂದ ನಿನ್ನೆ ಒಂದು ಅಲಂ ಪ್ರಭುದವ್ರ ರಚನೆ ಹೇಳಿದ್ರು. ಅಲಂ ಪ್ರಭುದವ್ರ ವಚನಗಳು ಹೇಳಿದಾಗ ನನಗೆ ಬಹಳ ಚಂದ ಮಾತಾಡಂಗೆ ಅನಿಸ್ತದ್ರಿ. ಅತಿ ಚಂದ ಸ್ವಾರಸ್ಯ ಅದ ವಚನ, ಆ ಒಂದು ವಚನದೊಳಗೆ ಅತಿ ಚಂದ. ಇಲ್ಲಿ ಆಸೆಯ ವಿಚಾರವಾಗಿಟ್ಟುಕೊಂಡ ಮಾತುಗಳನ್ನು ಹೇಳ್ತಾ ಹೋದ್ರೆ ಅನಂತ ರೀತಿಯ ಮಾತುಗಳಿದ್ದಾವೆ. ಇಲ್ಲಿ ಅಲಮ ಪ್ರಭುದೇವರ ಒಂದು ವಿಚಾರವನ್ನು ನೋಡೋಣ. ಇಲ್ಲಿ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳೆಲ್ಲ, ಜಗಕ್ಕಿಕ್ಕಿದ ವಿಧಿಗದ ನಿನ್ನೊಡನೆ ಎಂಬುದೊಂದು ಜ್ಞಾನ ರತ್ನ. ಆ ದಿವ್ಯ ಜ್ಞಾನ ರತ್ನವನ್ನ ಕೆಡಬಿಡದೆ ಅಲಂಕರಿಸಿದೆಯಾಗದೆ ನಿನ್ನಂತ ಸಿರಿವಂತರಾರಿಲ್ಲ ಕಾರಣ ಗುಹೇಶ್ವರ ಅಂತಾರೆ ಅಲಮ ಪ್ರಭುದೇವರು. ಬಹಳ ಸುಂದರವಾದ ಮಾತು. ಭೂಮಿ ನಿನ್ನದಲ್ಲ, ಆದ್ರೆ ನಂದು 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 ಅಂತ ನಾವು ಹೇಳ್ತೀವಿ. ನಿನ್ನದೆಲ್ಲ ಕಡೆ ಆದ್ರೆ ನಂದು ಅಂತ ಹೇಳ್ತೀವಿ. ಒಂದು 100 ಎಕರೆ ಹೊಲ ಇತ್ತು, ಯಾರಂದ್ರೆ ನನಗ ಒಂದು 100 ಎಕರೆ ಹೊಲ ಅಂತ ಹೇಳ್ತೀವಿ, ಹೌದಿಲ್ಲ? ನೀ ತೀರಿ ಹೋದ ಬಳಿಕ ಯಾರದು? ನೀ ತೀರಿ ಹೋದ ಬಳಿಕ ಹೊಲ ಯಾರದು? ಮಕ್ಕಳದು. ಮಕ್ಕಳು ತೀರಿ ಹೋದ ಬಳಿಕ ಮೊಮ್ಮಕ್ಕಳದು. ಮೊಮ್ಮಕ್ಕಳು ತೀರಿ ಹೋದ ಬಳಿಕ ಹಂಗ ಮರಿ ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ. ಎಲ್ಲ ಮಕ್ಕಳು ಬರ್ತಾರ ಕರೆ, ಎಲ್ಲರೂ ತಮ್ಮ ಹೆಸರಿಗೆ ಬರ್ಸ್ಕೊಡ್ತಾರ ಕರೆ. ಆದ್ರೆ ಭೂಮಿ ತಾಯಿ ಇವ್ರೇನಾದ್ರು ನಾವು ಹೆಸರಿಗೆ ಬರ್ಸ್ಕೊಂಡಳ ಅಲ್ರಿ? ಇವ್ರ ನನಗೆ ನೇರು ನನಗೆ ಇದ್ದಾರೆ ಅಂತ ತಿಳ್ಕೊಂಡು ಬರ್ಸ್ಕೊಂಡಳ ಅಲ್ರಿ? ಯಾರನ್ನೂ ಬರ್ಸ್ಕೊಂಡಿಲ್ಲ. ಎಷ್ಟು ಜನ ಬರ್ಕೋತ ಹೋಗ್ತೀರಿ ಅಷ್ಟೇ ಆಳಿಯೊಳಗ ನಿಮ್ಮ ಹೆಸರುಗಳು ಕೇವಲ. ನಾನೇನಾದ್ರೂ ನಿಮ್ಮನ್ನ ಒಡಲೊಳಗ ಹಾಕೊಂಡ್ರೆ ಎದ್ದೇಳಲಾರ್ದಂಗೆ ನನ್ನ ಭೂಮಿಯ ಅಡಿಯೊಳಗೆ ನೀವು ಉಳಿದುಕೊಳ್ತೀರಂತಲ್ಲ ಭೂಮಿ ತಾಯಿ. ಭೂಮಿ ನಮ್ದಲ್ಲ. ಹೇಮ ಬಂಗಾರ. ಬಂಗಾರ ನಮ್ದೈತಂದ್ರೆ ಒಂದು 20 ಟ್ರೆಜರಿಗೆ 20 ಬಂಗಾರದಿಂದ ಹೇಳ್ತಿರ್ತಾರೆ. ಹೋದ ಬಳಿಕ ಎಲ್ಲೇ ಬಂಗಾರ ನಮ್ದು ಇದ್ದವ್ರು ಹಾಕೊಂಡು ಚಂದ ಸಂತೋಷ ಪಡ್ತಾರ. ಅವ್ರು ಹೋದ ಬಳಿಕ ಯಾವುದು ನಮ್ದು ರೀ? ಭೂಮಿನೂ ನಮ್ದಲ್ಲ, ಬಂಗಾರ ನಮ್ದಲ್ಲ. ಹೆಂಡತಿ ನಮ್ಮವಳು ತಿಳ್ಕೊಂಡ್ರಿ, ಹೆಂಡತಿ ನಮ್ಮವಳಲ್ಲ. ಆದ್ರೆ ಇರೋ ತನಕ ಚಂದ ಇಲ್ಲ. ಬಿಟ್ಟವ್ರ ಬಳಿಕ ಸ್ಮಶಾನ ಅಂತೇಳಿ ಬರ್ಬೋದು, ಮುಂದೆ ಬರಂಗಿಲ್ಲ. ಏನ್ ಬರ್ತದೆ ನಮ್ಮಿಂದ ಅಂತಂದ್ರ ಒಳ್ಳೆಯ ಜ್ಞಾನದ ನಿಧಿ ಅಂತಕ್ಕಂಥದ್ದು ಬರ್ತದೆ, ಜ್ಞಾನದ ರಕ್ತ ಅಂತಕ್ಕಂಥದ್ದು ಬರ್ತದೆ. ಆದ್ರೆ ನಾವು ಹಿಂಗಾಗಿ ಬಂದ್ರ ಆಸೆಯ ಗುಣವುಳ್ಳವರಾಗಿ 100 ಎಕರೆ ಹೊಲ ಆದ ಇನ್ನು 10 ಎಕರೆ ಹೊಲ ತಗೋಬೇಕಂತೀವಿ. ಸಮಾಧಾನ ಇಲ್ಲ ಮನಸ್ಸಿಗೆ. ಗಳಿಸಬೇಕು ಗಳಿಸಬೇಕು ಅಂತ ಜೀವನವನ್ನ ಕಳಿತೇವೆ ವಿನಃ ಒಂದಿಷ್ಟು ಇನ್ನೊಬ್ಬರಿಗಾಗಿ ನಿಸ್ವಾರ್ಥ ಸೇವೆಯನ್ನ ಮಾಡೋಣಂತ ದೊಡ್ಡ ಗುಣಾದಿಗಳಿಲ್ಲ ಇಲ್ಲಿ. ಅಂಥ ಗುಣಗಳು ಇಲ್ಲಿ ಬರುತ್ತಾವಂದ್ರೆ ಸಂತ ಮಹಾತ್ಮರ ಬಳಿ ಬರುತ್ತದೆ. ಸಜ್ಜನಗುವುದರ ಶರಣಮ್ಮ ತಾಯಿ. ಈ ಭೂಮಿ, ಅಧಿಕಾರ, ಆಸ್ತಿ, ಅಂತಸ್ತು ಯಾವುದೂ ನಮ್ಮ ಬಳಿ ಉಳಿಯುವುದಿಲ್ಲ. ನಾನು ನಿಸ್ವಾರ್ಥ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕಂತ ತಿಳ್ಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋದಳು ನಮ್ಮ ತಾಯಿ. ಆಸ್ತಿಯನ್ನ ಮಾಡಲಿಲ್ಲ. ಆಸ್ತಿ ಬೇಕಾಗಿದ್ದವರು ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಮಾಡುತ್ತಿದ್ರು ನಮ್ಮವ್ವ ಶರಣಮ್ಮ ತಾಯಿ. ಹಣಕ್ಕಾಗಿ ಎಂದೂ ಕಿಮ್ಮತ್ತು ಕೊಡಲಿಲ್ಲ, ಗುಣಕ್ಕಾಗಿ ಕಿಮ್ಮತ್ತನ್ನ ಕೊಟ್ಟರು. ಭಕ್ತ ವೃಂದದವರನ್ನ, ಅವರ ಕಷ್ಟ ದುಃಖ ದುಮ್ಮಾನಗಳನ್ನ ದೂರ ಮಾಡುತ್ತಾ ಹೋಗಿರುವಂತ ಮಹಾತಾಯಿ. ಇಲ್ಲಿ ಬಂಗಾರ ಅಂತಕ್ಕಂಥದ್ದು ಹೆಂಗಿರ್ತಾರೆ ಅಂದ್ರೆ, ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಅಣ್ಣ ಹೊಲಕ್ಕ ಗೆಳೆ ಹೊಡೆಯಲಿಕ್ಕೆ ಹೋಗಿರುವಂತ ಸಂದರ್ಭಗಳು ಹೆಚ್ಚು ತಾಯಿ ಹೇಳ್ತಾಳ, ನೋಡಪ್ಪ ನಿನ್ನ ಅಣ್ಣನಿಗೆ ಒಂದಿಷ್ಟು ಬುತ್ತಿ ತೆಗೆದುಕೊಂಡು ಹೋಗು. ಬುತ್ತಿ ತೆಗೆದುಕೊಂಡು ಹೋಗಂದಾಗ ತಮ್ಮ ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ತಾನ. ಅಣ್ಣ ಗೆಳೆ ಹೊಡೆತಿರ್ತಾನೆ. ಹೊಡೆಯುವಂತ ಸಂದರ್ಭದೊಳಗ ಕುಂಟಿಗೆ ಕಲ್ಲು ಹತ್ತಿ ತೊಂದರೆ ಆಗಿರ್ತದ. ಅದನ್ನ ಕೆಳಗೆ ಅಗೀತ ಹೋಗ್ತಾನ ಅಣ್ಣ. ಅಗೀವಂತ ಸಂದರ್ಭದೊಳಗ ಅಣ್ಣನ ನಿಧಿ ಸಿಗ್ತದೆ. ನಮ್ಮ ಜೀವನದೊಳಗ ಸಂಪತ್ತು ಹೆಂಗ್ ಬರಬೇಕಾಗಿತ್ತಂದ್ರೆ ಯಾವುದೇ ರೀತಿಯಿಂದ ಭಗವಂತ ಕೊಡ್ತಾನ, ಹಂಗ ಈ ಅಣ್ಣದ ನಿಧಿ ಸಿಕ್ಕಿತ್ತು. ಅಣ್ಣ ತೆಗಿಲಕ್ಕತ್ತಿದ್ದ, ಇನ್ನು ಮೇಲೆ ತೆಗೆದಿರಲಿಲ್ಲ. ತಮ್ಮ ಬಂದು ನೋಡಿದ. ಅಣ್ಣ ಅಂತಾನ. ಏನಣ್ಣ ಇದೊಂದಾಗ ಅಣ್ಣನಿಗೆ ತಳಮಳ ಆಯಿತು. ಒಂದು ದಿನವೂ ಸಹಿತವಾಗಿ ಅಣ್ಣ ತಮ್ಮಂದಿರು ಜಗಳ ಮಾಡಿಲ್ಲ. ಯಾವಾಗ ಹೊಲದೊಳಗ ನಿಧಿ ಸಿಕ್ತ
ಬಿತ್ತು, ಮನಸ್ಸು ಬೇರೆಯಾಗ್ಯದ. ಇಲ್ಲಿ ಭಾಗ ಆದ್ರೆ 2 ಭಾಗ ಆಗ್ತಾನಂತ ತಿಳ್ಕೊಂಡ ಅಣ್ಣ. ತಮ್ಮ ಅಂತಾನ ಎಷ್ಟು ಪ್ರೇಮದಿಂದ ಹೇಳ್ತಾನೆ, ಅಣ್ಣ ಭಗವಂತ ಎಷ್ಟು ಬಡತನ ಕೊಟ್ಟಿದ್ದ ನಮಗ, ಈ ಬಡತನವನ್ನ ದೂರ ಮಾಡುವುದಕ್ಕಾಗಿ ನಮಗ ಒಂದಿಷ್ಟು ಸಂಪತ್ತು ಕೊಟ್ಟಾನಣ್ಣ. ಕೂಡಿಕೊಂಡಿರೋಣ, ಕೂಡಿಕೊಂಡಿರುವ ಸುಖ, ನೆಮ್ಮದಿಯ ಸುಖ ಅಣ್ಣ ನಮಗ ಭಗವಂತ ದುಃಖ ದೂರ ಮಾಡಿದ ಅಂತಾನ. ಅವಾಗ ಅಣ್ಣ ವಿಚಾರ ಮಾಡ್ತಾನೆ, ಕೆಟ್ಟ ವಿಚಾರ ತುಂಬಿದಲ್ಲಿ, ಕೆಟ್ಟ ವಿಚಾರ ತುಂಬಿದೊಳಗೆ ಕೆಟ್ಟದ ಮಾಡ್ತಾನೆ, ಒಳ್ಳೇದು ಮಾಡೋದಿಲ್ಲ. ಯಾವ ಸಂಬಂಧಿಕರಿಗೂ ಸಹಿತವಾಗಿ ಮಾಡೋದಿಲ್ಲ, ತಾಯಿ ಮಾತ್ರ ಮಕ್ಕಳನ್ನ ಬಿಡುವುದಿಲ್ಲ. ಇವ ಏನು ಮಾಡಿದ, ತಮ್ಮನಿಗ ಆಳಕ್ಕೆ ಇಳಿ ಆ ನಿಧಿಯನ್ನ ಮೇಲೆ ಎತ್ತು ಅಂತ ಹೇಳಿ ತಮ್ಮನನ್ನ ಸ್ವಲ್ಪ ತೆಗ್ಗಿನೊಳಗೆ ಇಳಿಸ್ತಾರೆ. ಒಂದಿಷ್ಟು ತೆಗ್ಗಿನೊಳಗೆ ಇಳಿಸಿ ಒಂದು ದೊಡ್ಡ ಸೈಜ್ನಲ್ಲಿ ಇರ್ತಾರೆ. ತಮ್ಮನ ತಲೆಯ ಮೇಲೆ ಕಥಾಕ್ತಾನೆ. ಬೇಗ ತಮ್ಮನ ತಲೆಗೆ ಹೊಡೆದ, ತಮ್ಮ ಸತ್ತು ಹೋದ. ಯಾವಾಗ ತಮ್ಮ ಸತ್ತು ಹೋದ, ಅಲ್ಲೇ ಒಂದು ಹುಲ್ಲಿನ ಬಣವಿ ಇತ್ತು. ಆ ಬಣವಿಯೊಳಗೆ ಮುಚ್ಚಿಟ್ಟು ಹೋಗ್ತಾನೆ. ಯಾವಾಗ ಮುಚ್ಚಿಟ್ಟು ಹೋದ, ಅಲ್ಲಿ ಒಂದು ದೊಡ್ಡದು ಮರ ಇತ್ತು. ಮನೆಗೆ ಹೋದ, ತಾಯಿ ಕೇಳ್ತಾಳ, ನನ್ನ ತಮ್ಮ ನಿನ್ನ ಬುತ್ತಿ ತೆಗೆದುಕೊಂಡು ಬಂದಿದ್ದ, ಬುತ್ತಿ ಆದ್ರ ಊಟ ಮಾಡಿದೇನು? ಊಟ ನಾ ಮಾಡಿಲ್ಲ. ನಿನ್ನ ತಮ್ಮ ಎಲ್ಲಿ? ನಿನ್ನ ಸಣ್ಣ ಮಗನ ನಾನು ನೋಡಿಲ್ಲ, ನೀನ್ ಸಣ್ಣ ಮಗನ ನೋಡ್ಕೊತ ಕುಳಿತುಕೊಳ್ಳೋ ಕಾರಣ ಸಮಯ ಇಲ್ಲ ಅಂತ ತಾಯಿ ಸಿಕ್ಕಿನಿಂದ ಹೇಳ್ತಾರ. ತಾಯಿ ಹೆತ್ತುಗಳಲ್ಲ, ಹೆತ್ತುಗಳಂತಾಳ, ಮಗ 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 ಅಂತಾಳ. ಮಗ ಬರಲಿಲ್ಲ. 1 ಗಂಟೆ ಹೊಡಿತು, 2 ಗಂಟೆ ಹೊಡಿತು, ಯಾವಾಗ ಹೊಡಿತು ಮಗ ಬರಲಿಲ್ಲ. ಹೊಲಕ್ಕೆ ಹೋಗ್ತಾಳ ತಾಯಿ. ಹೊಲಕ್ಕೆ ಹೋಗಿ ಹೊಲದೊಳಗೆ ಎಲ್ಲಾ ಕಡೆ ನೋಡ್ತಾಳ, ಮಗ ಕಾಣೋದಿಲ್ಲ. ಒಂದು ದೊಡ್ಡದಾಗಿರ್ತಕ್ಕಂಥ ಮರದ ಅಂತೇಳಿ ಕೂತ್ಕೊಂಡು ಕಣ್ಣೀರು ಸುರಿಸ್ತಾಳೆ. ಸುರಿಸುವಂತ ಸಂದರ್ಭದೊಳಗ ಆ ತಾಯಿ ಮತ್ತ ಮುಂದೆ ಮೇಲೆದ್ದು ಹೋಗುವಂತ ಸಂದರ್ಭ, ಬಣವಿ ಅಲ್ಲಿ ಒಂದು ಬಣವಿ ಇತ್ತಲ್ಲ, ಆ ಬಣವಿಗೆ ಜೋಲಿ ಹೋಗಿ ಬಿಡುತ್ತಾಳೆ ತಾಯಿ. ಯಾವಾಗ ಜೋಲಿ ಹೋಗಿಬಿಟ್ರು, ಅದೇ ಬಣವಿಯೊಳಗ ತಮ್ಮನ ಮುಚ್ಚಿ ಹುಟ್ಟು ಹೋಗ್ಯಾನೆ ಅಣ್ಣ. ಯಾವಾಗ ತಮ್ಮನ ಸತ್ತು ಹೋಗಿದ್ದಾರ, ತಾಯಿ ನೋಡುವಂತಾಳ, ಮಗ ಯಾರೋ ನಿನ್ನ ಮೊದಲು ಕೊಯ್ಯಾರಲ್ಲೋ, ಮಗ ನಿನ್ನ ಸತ್ತು ಸದೆಬಡ್ದಿದ್ದಾರಲ್ಲೋ ದುಃಖ ಪಡ್ತಾಳೆ ತಾಯಿ. ಯಾವಾಗ ತಾಯಿ ಹಿಂಗ ದುಃಖ ಪಡ್ಲಕತ್ತಾಳ, ಮಗನ ಕೊಂದು ಹಾಕ್ಯಾರ ಅಂತ ದುಃಖ ಪಡುವಂತ ಸಂದರ್ಭದೊಳಗ ಅಣ್ಣ ಬಂದ. ತಾಯಿ ಹುಡುಗ್ಲಕ್ಕೆ ಹೋಗಿದ್ದ ಅಂತಕ್ಕಂಥ ಸುದ್ದಿ ಈ ಮಗನಿಗೆ ಗೊತ್ತಾತು. ಹೊಲಕ್ಕೆ ಬಂದು ಊರೋರಿಗೆ ಹೇಳ್ತಾಳ, ಇನ್ನ ನನ್ನ ಮನೆಯಲ್ಲಿ ಹೋಗ್ತಾರ ಅಂತ ತಿಳ್ಕೊಂಡು ಹೆತ್ತ ತಾಯಿಗೆ ಒಂದು ಕಟ್ಟಿಗೆ ತಗೊಂಡು ಜೋರಾಗಿ ತಲೆಗೆ ಹೊಡಿತಾನೆ. ತಾಯಿನೂ ಸತ್ತು ಹೋಗ್ತಾಳ. ಇದು ಇದಕ್ಕಾಗಿ ಬಂಗಾರದ ಆಸೆಗಾಗಿ ಇಬ್ರು ಸತ್ತೋದ್ರು. ಇವ ಮಧ್ಯರಾತ್ರಿ 12 ಹೊಡಿತಾರ. ಬಂಗಾರದ ಬುತ್ತಿ ಹೊತ್ಕೊಂಡು ಹೊರಟ ಒಂದು ಗಡಿಗೆ ನಿಧಿ ಹೊತ್ಕೊಂಡು ಹೊಂಟಿದ್ದ. ಒಂದಿಷ್ಟು ಜನ ಕಳ್ಳರು, 4 ಜನ ಕಳ್ಳರು ಮಧ್ಯರಾತ್ರಿಯಾಗಿತ್ತು ಎದುರು ಬರ್ತಾರೆ. ನೀರಡಿಕೆ ಆಗಿದೆ. ಯಾವಾಗ ನೀರಡಿಕೆ ಆಗಿತ್ತು, ತುಂಬಿದ ಕೂಡ ಒಬ್ಬ ಮನುಷ್ಯ ಬಂದಂಗ ಕಾಣ್ತದ. ಆ ಬಿಂದಿಗೆ ಇಸ್ಕೊಂಡು ನೀರು ಕೊಡೋಣ ಅಂತ ತಿಳ್ಕೊಂಡು ಅವ್ರು ಕೇಳಕ್ ಹೋಗ್ತಾರೆ. ಬಿಂದಿಗೆ ಕೊಡೋದಿಲ್ಲವ, ನಿಧಿ ಬಿಂದಿಗೆ, ತುಂಬಿದ ನಿಧಿ ಬಿಂದಿಗೆ ಅವಂತ ನಾ ಇದ್ರೊಳಗೆ ಏನಿಲ್ಲ ಕೊಡೋದಿಲ್ಲ ಅಂತ ಕಳ್ಳರು ಬಿಡ್ತಾರೆ. ಹೇಳಿ ಕೇಳಿ ಕಳ್ಳರು ಹೇಳಿ ಕೇಳಿ ಬಿಡುವುದಿಲ್ಲ. ಅವಾಗ ಏನೋ ಇದೆ ಅಂತ ತಿಳ್ಕೊಂಡು ಕಳ್ಳರು ಆ ನಿಧಿಯನ್ನ ಕಸಿದುಕೊಳ್ತಾರೆ. ಹಾಗೆ ಬಿಟ್ಟು ಊರಾಗ ಹೋಗಿ ಹೇಳ್ತಾರವ, ಅವನನ್ನು ಕೊಲೆ ಮಾಡುತ್ತಾರೆ. ಸತ್ತು ಹೋದ. ಯಾವಾಗ ಸತ್ತು ಹೋದ, ಈ 4 ಜನ ವಿಚಾರ ಮಾಡ್ತಾರೆ, 4 ಭಾಗವನ್ನ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಒಂದು ದೊಡ್ಡ ಒಂದು ಮರದ ಕೆಳಗೆ ಕುಳಿತುಕೊಳ್ಳೋಣ, ಮತ್ತೆ ಊರೊಳಗೆ ಹೋಗಿ ಒಂದಿಷ್ಟು ಊಟಕ್ಕೆ ಏನಾದ್ರು ತೆಗೆದುಕೊಂಡು ಬರೀ, ಊಟ ಆದ ಬಳಿಕ ಭಾಗ ಮಾಡಿಕೊಳ್ಳೋಣ. 4 ಭಾಗ ಚಂದ ಪ್ರಸಾದ ಆಯ್ತಲ್ಲ, ಅವ್ರ ಜನ ಚಂದ ಊಟ ಮಾಡ್ತಾರ, ಇವ್ರಿಗೆ ಒಂದಿಷ್ಟು ಊಟ ಪಾರ್ಸಲ್ ತೊಗೊಂಡ್ಬರ್ತಾರ. ಆದ್ರೆ ಕೆಟ್ಟ ಗುಣ ತುಂಬ್ಯಾರ ಇವರು ವಿಷ ಹಾಕೊಂಡು ತೊಗೊಂಡ್ಬರ್ತಾರೆ. ಇವರು ವಿಷ ಹಾಕೊಂಡು ತಗೊಂಡ್ಬಂದ್ರು. ಹೊಲದೊಳಗ ಇವರು ಪ್ರಸಾದ ಮಾಡುವಂತ ಸಂದರ್ಭ ಒಂದಿಷ್ಟು ಕುಡಿಯಕ್ಕ ನೀರು ತಗೊಂಬರಿ ಅಂತ ಹೇಳ್ತಾರೆ. ಬಾವಿ ನೀರು ತರ್ಲಕ್ ಹೋದ್ರು. ಇವ್ರಿಗೂ ಕೆಟ್ಟ ಗುಣ ತುಂಬ್ಯಾರ. ಇಲ್ಲಿ ಯಾವಾಗ ಬಾವಿ ನೀರು ತರೋದಕ್ಕೆ ಇಬ್ರು ಹಿಡ್ಕೊಂಡ್ರು. ಒಳಗೆ ಬಾವಿಯೊಳಗ ಜೋರಾಗಿರುವಂತ 2 ಕಲ್ಲು, ತೆಲಿಗೆ 1 ಕಲ್ಲು ಇಬ್ಬರು ಅವರು ಸಹಿತವಾಗಿ ಸತ್ತು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಸಮಯ ಆದ ಬಳಿಕ ಇಬ್ರು ಅನ್ನ ಪ್ರಸಾದ ಊಟ ಮಾಡ್ತಾರೆ. ಅದೇ ಮರದ ಕೆಳಗೆ ಪ್ರಾಣ ಬಿಡುತ್ತಾರೆ. ಇಲ್ಲಿ ನೋಡ್ರಿ, ಒಬ್ಬ ಅಣ್ಣನಿಗೆ ಕೆಟ್ಟ ವಿಚಾರ ಬಂದಿದ್ದಕ್ಕಾಗಿ ಒಂದಿಷ್ಟು ಬಂಗಾರದ ಆಸೆಗಾಗಿ 8 ಜನ ಅವರ ಪ್ರಾಣ ಹೋಯ್ತು. ಅಂದ್ರೆ 7 ಜನರ ಪ್ರಾಣ ಹೋಯ್ತು. ಆಸೆಯ ಗುಣ ಎಲ್ಲಿ ಹುಟ್ಟುತ್ತದ ಅಲ್ಲಿ ಅಳಿದು ಮನೆ ಕೊನೆಗಡೆ ನಾಶ
ಸಾಗಿ ಹೋಗ್ತಾವ ನಿಸ್ವಾರ್ಥದಿಂದ ಬದುಕನ್ನ ಕಟ್ಟಿಕೊಳ್ಳಬೇಕು. ಇಲ್ಲಿ ಅಮ್ಮ ಯಾವ ಬಂಗಾರಕ್ಕೆ ಆಸೆ ಪಡಲಿಲ್ಲ, ಯಾವ ವಸ್ತುವನ್ನ ನೋಡುವುದಕ್ಕಾಗಿ ಸಹಿತವಾಗಿ ಆಸೆ ಪಡಲಿಲ್ಲ. ನಿಸ್ವಾರ್ಥ ಸೇವದಿಂದ ಕಾಯಕದೊಳಗೆ ತಲ್ಲೀನನಾಗಿದ್ದಾಳೆ.